ಇವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಗರಾಜ್ ಕಲ್ಕುಟಗಿ ಅವರನ್ನ ವಿದ್ಯಾವಂತರು, ಸುಶಿಕ್ಷಿತರು ಮತ್ತು ಎಂಟೆಕ್ ಮುಗಿಸಿರ್ತಕ್ಕಂಥ ಪದವೀಧರರು ಅಂತ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಯನ್ನ ಇವತ್ತು ಕೆಆರ್ಎಸ್ ಪಕ್ಷ ಗುರುತಿಸಿ ಬಾಗಲಕೋಟೆಗೆ ಮತಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಕಣಕ್ಕಿಳಿಸಿದೆ. ಹಾಗಾಗಿ ಬಾಗಲಕೋಟೆಯ ಜನತೆಯಲ್ಲಿ ನಾವು ಕೆಆರ್ಎಸ್ ಪಕ್ಷದಿಂದ ಮನವಿಯನ್ನ ಮಾಡ್ಕೊಳ್ತೀವಿ. ಈ ಬಾರಿ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡಿ ಏನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಎತ್ತಿಡುವ ಸಲುವಾಗಿ ಮತವನ್ನ ಮಾರಿಕೊಂಡ್ರೆ ಮನೆಯ ಮಗಳನ್ನ ಮಾರಿಕೊಂಡಂತೆ ಯಾವಾಗ ನಮಗೆ ಯಾರು BR ಅಂಬೇಡ್ಕರ್ ಹೇಳಿದಾರೋ ಅವರ ಮಾತಿನಂತೆ ಈ ಬಾರಿ ಆದರೂ ಸತಿಗೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ತಾವೆಲ್ಲರೂ ಕೆಆರ್ಎಸ್ ಪಕ್ಷಕ್ಕೆ ಮತವನ್ನ ನೀಡುವುದರ ಮೂಲಕ ಬೆಂಬಲಿಸಿರ್ತೇಳಿ ಏನು ನಾನು ಬಾಗಲಕೋಟೆಯ ಮತದಾರರಲ್ಲಿ ಕೇಳಿಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ನನ್ನ ನಮಸ್ಕಾರಗಳು. ನಾನು ನಾಗರಾಜ್ ಕಲ್ಕುಟ್ಕರ್, ಬಾಗಲಕೋಟೆ. ನಾನು ಇದೇ ಬಾಗಲಕೋಟೆ ನಗರದ ನಿವಾಸಿಯಾಗಿರ್ತೇನೆ. ಸೊ ಈ ಬಾರಿ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಏನು ಉಪಚುನಾವಣೆ ಇದೆ 2026 ಚುನಾವಣೆಗೆ ಕೆಆರ್ಎಸ್ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿದ್ದೇನೆ. ಈ ಚುನಾವಣೆಯಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳು ಮತ್ತೆ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಿ. ಜನಪರ ಕಾಳಜಿ ಉಳ್ಳ ವಿದ್ಯಾವಂತ, ಸುಸಂಸ್ಕೃತರು ಮತ್ತು ಪ್ರಬುದ್ಧರನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ಬೇಕು ಅಂತ ಹೇಳಿ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಜನರಲ್ಲಿ ನಾನು ಮನವಿ ಮಾಡ್ತೇನೆ. ನಾವು ಕೆಆರ್ಎಸ್ ಪಕ್ಷದವರು ಈ ಬಾರಿ ಹಿಂದೆನೂ ಹಲವಾರು ಚುನಾವಣೆ ಸ್ಪರ್ಧೆ ಮಾಡಿದ್ವಿ, ಈಗಲೂ ಮಾಡ್ತೇವೆ, ಮುಂದೆನೂ ಮಾಡ್ತೇವೆ. ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇದ್ದೇವೆ. ಹಣ, ಎಂಡ, ಸೀರೆ, ಕುಕ್ಕರು, ನಿಕ್ಕರು ಅಂತ ಯಾವ ಆಮಿಷಗಳನ್ನು ಒಡ್ಡದೆ ಜಾತಿ, ಧರ್ಮ ಅಂತೇಳಿ ಏನೋ ಭಾವನಾತ್ಮಕವಾಗಿ ಜನರನ್ನ ಏನು ಕೇಳಿಸಿ ಆಗ್ಲಿ ಅಥವಾ ಮರಳು ಮಾಡಿ ಮತ ಪಡಿತಕ್ಕಂಥ ಯಾವ ಹುನ್ನಾರಗಳನ್ನು ನಾವು ಮಾಡದೆ ಪ್ರಾಮಾಣಿಕವಾಗಿ ನಾವು ಮತವನ್ನ ಕೇಳ್ತಾ ಇದ್ದೇವೆ. ಇದುವರೆಗೂ ನಾವು ದಿಟ್ಟತನದಿಂದ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಏನ್ ಬಂದಿದ್ದೀವಿ, ಆ ಹೋರಾಟಗಳನ್ನ ಮುಂದಿಟ್ಟು ನಾವು ಏನು ಮತವನ್ನ ಕೇಳ್ತಾ ಇದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ತಾವು ಮತ ಹಾಕಿ ಗೆಲ್ಸಿದಲ್ಲಿ ಜನಪರವಾದ ಕೆಲಸಗಳನ್ನ ಮಾಡೋ ಒಂದು ಭರವಸೆನ ಕೊಡ್ತೀವಿ. ಆ ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ. ಇವತ್ತು ನೀವು ಯಾವ್ದಾದ್ರು ಒಂದು ಜನರಿಗೆ ಹೋಗಿ ಕೇಳೋಣ, ಅಯ್ಯೋ ಇದು ಭ್ರಷ್ಟಾಚಾರ ನಿಲ್ಸಕ್ಕಾಗಲ್ಲ ಇದು ಬಹಳ ಬೇರೂರು ಇದೆ ಅಂತ ಹೇಳ್ತಾರೆ. ಇದು ಹೇಳೋರು ಯಾರು? ಭ್ರಷ್ಟಾಚಾರ ಮಾಡುವಂತವ್ರು. ಅವ್ರ ಬಳಿಗೆ ಹೋಗಿ ನೀವು ಓಟ್ ಹಾಕಿದ್ರೆ ಅವ್ರೇಂಗೆ ಅದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಪ್ರತಿದಿನ ಲೋಕಾಯುಕ್ತ ರೇಡ್ ಆಗ್ತವೆ. ಲಕ್ಷ ಗಟ್ಟಲೆ ಏನೋ ಕಂತೆ ಹಣಗಳು ಬೆಡ್ ಕೆಳಗಡೆ, ಬಾತ್ರೂಮ್ ಕಡೆ, ಟಾಯ್ಲೆಟ್ ಕಮೋಡಲ್ಲೂ ಬಚ್ಚಿಟ್ಕೊಂಡಿದ್ದಾರೆ ಈ ಭ್ರಷ್ಟ ದುಷ್ಟ ಅಧಿಕಾರಿಗಳು. ಅದಲ್ಲದೆ ಇತ್ತೀಚೆಗೆ ನಮ್ಮ ಜಿಲ್ಲೆಯ ಯಾರು ಅಬಕಾರಿ ಸಚಿವರು, ಆ ಇಲಾಖೆ ಒಬ್ಬ ಉನ್ನತ ಅಧಿಕಾರಿ ತನ್ನ ಏನು ಬಾರ್ ಲೈಸೆನ್ಸ್ ಕೊಡ್ಲಿಕ್ಕೆ ಏನು 1.5 ಕೋಟಿ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಾಗ 25 ಲಕ್ಷ ರೂಪಾಯಿ ಏನದು ಕಂತಿನ ಹಣ ಪಡೆಯುವ ಸಿಕ್ಕಿದ್ದ ಪಕ್ಷಕ್ಕೆ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕೆಆರ್ಎಸ್ ಪಕ್ಷಕ್ಕೆ ಓಟು ಮಾಡಿ, ಡೊನೇಟ್ ಮಾಡಿ, ಓಟು ಮಾಡಿ, ಡೊನೇಟ್ ಮಾಡಿ. ನಮಸ್ಕಾರ. ಬಾಗಲಕೋಟೆ ಈ ಬಾರಿಯೇ ಬಾಗಲಕೋಟೆ ಏನು ವಿಧಾನಸಭೆ ಉಪಚುನಾವಣೆ ನಡೀತದೆ. ಆ ಚುನಾವಣೆಗೆ ಕೆಆರ್ಎಸ್ ಪಕ್ಷದಿಂದ ನಾನು ಅಭ್ಯರ್ಥಿ ಆಗಿದ್ದೇನೆ. ಮತ್ತು ಈ ಚುನಾವಣೆ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಹಣ, ಎಂಡ, ಸೀರೆ, ಕುಕ್ಕರ್ ಅಂತ ಯಾವುದೋ ಆಮಿಷ ಒಡ್ಡದೆ ಜಾತಿ ಧರ್ಮದ ಹೆಸರು ಹೇಳ್ಕೊಂಡು ನಾವು ಮತ ಕೇಳ್ತಾ ಇಲ್ಲ. ಪ್ರಾಮಾಣಿಕವಾಗಿ ಜನರಲ್ಲಿ ನಾವು ಮತ ಕೇಳ್ತಾ ಇದ್ದೇವೆ. ಮತ್ತು ಈ ಬಾರಿ ಚುನಾವಣೆಯಲ್ಲಿ ತಾವು ಬಾಗಲಕೋಟೆ ಮತದಾರರು ಕೆಆರ್ಎಸ್ ಪಕ್ಷದ ಗುರುತು ಚಿಹ್ನೆ ಏನದ ಸಿಟಿ ಗುರುತುಗೆ ಮತ ಹಾಕಬೇಕು. ಮತ್ತೆ ಕ್ರಮ ಸಂಖ್ಯೆ 6 ಆಗಿದೆ. ಮತ್ತು ಏಪ್ರಿಲ್ 9ನೇ ತಾರೀಕು ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಪ್ರಾರಂಭ ಆಗ್ತದೆ. ತಾವೆಲ್ಲ ಮತಗಟ್ಟೆಗೆ ಬಂದು ಮತ ಚಲಾಯಿಸಿ ನಮ್ಮನ್ನ ಈ ಸಾರಿ ಹೆಚ್ಚಿನ ಮತವನ್ನ ಕೊಟ್ಟು ಗೆಲ್ಲಿಸಿ ವಿಧಾನಸಭೆ ಕಳಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಕೆಆರ್ಎಸ್ ಪಕ್ಷ ವೋಟ್ ಮಾಡ್ರಿ. KRS ಪಕ್ಷ ವೋಟ್ ಮಾಡ್ರಿ.